ಬಿಲಿ ಗ್ರಹಾಮ್ ಅನ್ನುವಂಥ ಸೇವಕರು ಈ ರೀತಿಯಾಗಿ ಒಂದು ಪ್ರಾರ್ಥನೆಯ ವಿಷಯದ ಕುರಿತು ಹೇಳಿದಂಥ ಮಾತು ಹೀಗಿದೆ: ಅ ಪ್ರೇಯರ್ಲೆಸ್ ಕ್ರಿಶ್ಚಿಯನ್ ಈಸ್ ಅ ಪವರ್ಲೆಸ್ ಕ್ರಿಶ್ಚಿಯನ್. ಪ್ರಾರ್ಥನೆ ಇಲ್ಲದ ವಿಶ್ವಾಸಿ ಅವನು ಬಲವಿಲ್ಲದ ವಿಶ್ವಾಸಿ. ಪ್ರಾರ್ಥನೆ ಇಲ್ಲದ ವಿಶ್ವಾಸಿ ಕೂಡ ಒಂದು ತದ್ವಿರುದ್ಧವಾದಂಥ ಒಂದು ವ್ಯಕ್ತಿತ್ವ. ಯಾಕಂದರೆ ನಮ್ಮನ್ನ ವಿಮೋಚಿಸಿದವನೊಂದಿಗೆ, ನಮ್ಮನ್ನ ರಕ್ಷಿಸಿದವನೊಂದಿಗೆ, ನಮ್ಮನ್ನ ಪಾಪದಿಂದ ಬಿಡಿಸಿದವನೊಂದಿಗೆ, ನಮ್ಮನ್ನ ನರಕದಿಂದ, ಶಾಪದಿಂದ, ಸೈತಾನನಿಂದ ಬಿಡಿಸಿದವನೊಂದಿಗೆ ಅನ್ಯೋನ್ಯತೆಗಾಗಿ ನಾವು ಹಂಬಲಿಸಬೇಕು. ನಮ್ಮಲ್ಲಿ ಒಂದು ಹಸಿವೆ ಇರಬೇಕು. ನಮ್ಮನ್ನು ರಕ್ಷಿಸಿದ್ದಾನೆ, ನಮ್ಮನ್ನ ಬಿಡುಗಡೆಗೊಳಿಸಿದ್ದಾನೆ, ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ. ಬೈಬಲ್ ಮತ್ತು ಸಭೆಯ ಒಂದು ವೇಳೆ ಇತಿಹಾಸ ಎರಡರಲ್ಲಿಯೂ ಕೂಡ ನಾವು ಪರೀಕ್ಷಿಸಿ ನೋಡುವಾಗ ಇದು ಸತ್ಯವಾದ ಮಾತು. ಏನಂದ್ರೆ, ದೇವರು ಯಾವುದೇ ಒಬ್ಬ ವ್ಯಕ್ತಿಯನ್ನ ಪ್ರಭಾವಶಾಲಿಯಾಗಿ ಉಪಯೋಗಿಸಿದರೆ ಆ ವ್ಯಕ್ತಿಗೆ PhD ಪದವಿ ಇತ್ತು ಅಂತಲ್ಲ, ಆ ವ್ಯಕ್ತಿ ದೇಶ ವಿದೇಶಗಳಿಗೆ ಪ್ರಯಾಣಿಸಿದನು ಅಂತಲ್ಲ, ಆ ವ್ಯಕ್ತಿ ಇಂತಿಂಥ ಏನಂತಾರೆ ಕೆಲಸ ಮಾಡಿದ್ದ ನಿಮಿತ್ತ ಅಲ್ಲ. ವಿಶ್ವದ ಸಭೆಯ ಇತಿಹಾಸದಲ್ಲಿ ಕಂಡು ಬಂದಂಥ ಸತ್ಯ ಇದು. ದೇವರು ಉಪಯೋಗಿಸುವ ವ್ಯಕ್ತಿ ಯಾವಾಗಲೂ ಪ್ರಾರ್ಥಿಸುವ ವ್ಯಕ್ತಿಯನ್ನೇ ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಪ್ರಾರ್ಥಿಸುವ ವ್ಯಕ್ತಿಯನ್ನು ಉಪಯೋಗಿಸ್ತಾನೆ. ನಾವು ಹೆಚ್ಚು ಪ್ರಾರ್ಥಿಸುವಾಗ, ನಾವು ಹೆಚ್ಚು ಪ್ರಾರ್ಥಿಸುವ ಸಭೆ ಆಗುವಾಗ, ನಮ್ಮ ಮನೆಗಳು ಪ್ರಾರ್ಥನೆಯ ಮನೆಗಳಾಗುವಾಗ, ನಮ್ಮ ಜೀವಿತಗಳು ಇರುವ ಯಾವುದೇ ಸ್ಥಳದಲ್ಲಿ ನಾವು ಪ್ರಾರ್ಥಿಸುವ ಜನರಾದ್ರೆ ಪರಲೋಕದ ದೇವರು ನಮ್ಮನ್ನ ಉಪಯೋಗಿಸುತ್ತಾನೆ. ಹಲ್ಲೆಲೂಯಾ. ನಮ್ಮನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸುತ್ತಾನೆ. ನಮಗೆ ವಿದ್ಯಾಭ್ಯಾಸ ಇರಲಿಕ್ಕಿಲ್ಲ, ನಮಗೆ ಪದವಿಗಳಿರಲಿಕ್ಕಿಲ್ಲ, ನಮಗೆ ಹಣ ಆಸ್ತಿ ಐಶ್ವರ್ಯ ಇರಲಿಕ್ಕಿಲ್ಲ, ಆದರೆ ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನ ಎದುರಿಸೋರು ಯಾರು? ಹಲ್ಲೆಲೂಯಾ. ದೇವರೊಂದಿಗೆ ಸಮಯ ಕಳೆಯುವಂತ ಜನರು ನಾವಾದ್ರೆ ದೇವರು ನಮ್ಮನ್ನ ಬಲವಾಗಿ ಉಪಯೋಗಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಿಶೇಷವಾಗಿ ಈ ದಿವಸ ನಾವು ದೇವರ ಒಂದು ಅಪೇಕ್ಷೆಯಂತೆ ನಾವು ಯಾವ ರೀತಿಯಾಗಿ ಪ್ರಾರ್ಥಿಸುವ ಜನರಾಗಿರ್ಬೇಕನ್ನುವಂತಹ ವಿಷಯವನ್ನ ತಿರುಗೊಂದ್ಸಾರಿ ನಾವು ಕರ್ತನ ಪ್ರಾರ್ಥನೆಗೆ ಸಂಬಂಧಪಟ್ಟಂತೆ ಲೂಕನ ಸುವಾರ್ತೆ 11ನೇ ಅಧ್ಯಾಯ ಮೊದಲಿನ 13 ವಚನಗಳಲ್ಲಿ ದೇವರ ಅಪೇಕ್ಷೆಯಂತೆ ಪ್ರಾರ್ಥಿಸುವುದು ಹೇಗೆ ಅದನ್ನ ಈ ದಿವಸ ನಾವು ಗಮನಿಸಿದ್ದೇವೆ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಹೇಳಿದನು. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು, ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನ ನಾವು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮನ್ನ ಶೋಧನೆಯೊಳಗೆ ಸೇರಿಸಬೇಡ ಎಂದು ಹೇಳಿರಿ ಅಂದನು. ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಸರು ಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ. ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿ ಅದೇ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರು ಕೊಡಬಹುದು. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ
ಅವನ ಕಾಟದ ದಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳ್ರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನ ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನ ಕೇಳಿದರೆ ಚೇಳನ್ನ ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಯೇಸು ಸ್ವಾಮಿಯ ಶಿಷ್ಯರು ಆತನಿಗೆ ಬಂದು ಕೇಳಿದಂತಹ ಪ್ರಶ್ನೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು. ಯೇಸು ಸ್ವಾಮಿಯು ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಲು ಹೋಗುವಾಗ ಇದರಲ್ಲಿ ನಾವು ವಿಶೇಷವಾಗಿ ನೆನಪಿಟ್ಕೊಳ್ಬೇಕು, ಇದು ದೇವರು ಅಪೇಕ್ಷಿಸುವಂತಹ ಪ್ರಾರ್ಥನೆ. ಇದು ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅನ್ನುವಂಥದ್ದನ್ನು ದೇವರು ಅಪೇಕ್ಷಿಸುವಂಥ ವಿಧಾನವನ್ನು ಅಲ್ಲಿ ಆತನು ಕಲಿಸುವುದನ್ನು ನಾವು ನೋಡ್ತೇವೆ. ಸೊ ಯೇಸು ಸ್ವಾಮಿ ಪ್ರಾರ್ಥನೆಯ ಮಾದರಿಯನ್ನು ಹೇಗೆ ತೋರಿಸಿದ್ದು? ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆ ಅಂದರೆ ನಾವು ಹೇಗೆ ಮಾಡಬೇಕು, ಇದೆಲ್ಲ ನಾವು ಸರಣಿಯಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಇದು ನಾವು ಕೊನೆಯದಾಗಿ ಪ್ರಾರ್ಥನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವರು ಅಪೇಕ್ಷಿಸುವ ಮಾದರಿ. ಅದರಲ್ಲಿ ವಿಶೇಷವಾಗಿ ಯೇಸು ಸ್ವಾಮಿ ಸ್ವತಃ ಪ್ರಾರ್ಥನೆಯ ಮಾದರಿಯನ್ನು ಹೇಗೆ ತೋರಿಸಿದರು. ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಇಲ್ಲಿ ಆರಂಭಿಕವಾಗಿ ಮುಖ್ಯವಾಗಿ ನಾವು ಗಮನಿಸಬೇಕು, ಯೇಸು ಸ್ವಾಮಿಯ ಸ್ವಂತ ಪ್ರಾರ್ಥನೆಯ ಜೀವಿತ. ಪ್ರಾರ್ಥನೆ ಮಾಡುವುದನ್ನು ಕಲಿಸು ಅಂತ ಹೇಳ್ತಾ ಇರುವಾಗ ನಾವು ಯಾವುದೋ ಒಬ್ಬ ವ್ಯಕ್ತಿ ಬೀದಿ ಅಲ್ಲಿ ಇಲ್ಲಿ ಅಲದಾಡುವಂಥ ವ್ಯಕ್ತಿಗೆ ನಾವು ಹೋಗಿ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಅಂತ ಕೇಳುವುದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ನಾವು ಅದರಲ್ಲಿ ಅದನ್ನು ಮಾಡುತ್ತಾ ಇರುವುದನ್ನು ನೋಡುವಾಗ, ಅದರಲ್ಲಿ ನಿರತನಾಗಿರುವುದನ್ನು ನೋಡುವಾಗ, ಅದರಲ್ಲಿ ಆತನು ಸಮಯ ಕೊಡುವುದನ್ನು ನೋಡುವಾಗ ನಾವು ಆ ವ್ಯಕ್ತಿಗೆ ಕೇಳ್ತೇವೆ. ಇಲ್ಲಿ ಕ್ಯಾಮ್ರಾ ಹಿಡಿದು ನಿನ್ನ ಕೂತ್ಕೊಂಡಿರುವಂಥ ಪ್ರಿಯ ಸಹೋದರಿದ್ದಾರೆ. ಕಲ್ತಿದ್ದು ಯಾರಿಂದ? ಅದನ್ನು ಮೊದಲು ಮಾಡಿ ತೋರಿಸಿರುವ ವ್ಯಕ್ತಿಗಳಿಂದ. ರೈಟ್? ಎಸ್ ಸರ್, ಹೌದಾನೆ ಇಲ್ರಿ? ಅದನ್ನು ಮಾಡುತ್ತಾ ಇದ್ದ ವ್ಯಕ್ತಿ ಅವ್ರಿಗೆ ಕಲಿಸಿದ್ರು ಕ್ಯಾಮ್ರಾ ಹೀಗೆ ಉಪಯೋಗಿಸ್ಬೇಕು. ಸೊ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿಯಬೇಕು ಎಂಬುದಾಗಿದ್ದರೆ ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತ ನಾವು ಗಮನಿಸಬೇಕು. ಯಾಕಂದರೆ ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ನಮಗೆ ಏನಂತಾರೆ, ಅದ್ಭುತ ಮಾಡುವುದನ್ನು ಕಲಿಸುವಂತ ಕೇಳಲಿಲ್ಲ, ಪ್ರಸಂಗ ಮಾಡುವುದನ್ನು ಕಲಿಸುವಂತ ಕೇಳಲಿಲ್ಲ, ಅವರು ನಮಗೆ ನಾಯಕತ್ವವನ್ನು ಕಲಿಸುವಂತ ಕೇಳಲಿಲ್ಲ. ಅವರು ಬಂದು ಯೇಸು ಸ್ವಾಮಿಯ ಬಳಿ ಕೇಳಿದ್ದು ಪ್ರಾರ್ಥನೆ ಮಾಡುವುದನ್ನು ಕಲಿಸು. ಯಾಕೆ ಗೊತ್ತಾ? ಯೇಸು ಸ್ವಾಮಿಯ ಜೀವಿತದ ಅತ್ಯಂತ ಶ್ರೇಷ್ಠವಾದ ರಹಸ್ಯ ಪ್ರಾರ್ಥನೆಯ ಜೀವಿತ. ಪ್ರಾರ್ಥನೆಯ ಜೀವಿತ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ, ಆತನಿಗೆ ಒಂದು ಪ್ರಾರ್ಥನೆಯ ಸ್ಥಳ ಇತ್ತು ಸ್ವಾಮಿ. ಆತನಿಗೆ ಪ್ರಾರ್ಥನೆಯ ಒಂದು ಸ್ಥಳವಿತ್ತು. ಆ ಸ್ಥಳದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು. ಯೇಸು ಸ್ವಾಮಿಯ ಪ್ರಾರ್ಥನೆಯ ಸ್ಥಳ ಆತನ ಶಿಷ್ಯರಿಗೆ ಗೊತ್ತಾಯಿತು, ಇದು ಆತನ ಪ್ರಾರ್ಥನೆಯ ಸ್ಥಳ. ಈ ಪ್ರಾರ್ಥನೆಯ ಸ್ಥಳ ಅಂತ ನಾವು ಹೇಳುವಾಗ, ಪ್ರಾರ್ಥಿಸುವಂತ ಯೇಸು ಅಂತ ಹೇಳುವಾಗ ಈ ಪ್ರಶ್ನೆ ಉದ್ಭವ ಆಗ್ಬೋದು ಕೆಲವರಿಗೆ. ಈಗಾಗಲೇ ನಾನು ಮೊನ್ನೆ ಮಂಜು ಮತ್ತು ಐಶ್ವರ್ಯ ಜೊತೆ ಕೂತ್ಕೊಂಡಾಗ ಅವರು ಸಂಡೇ ಸ್ಕೂಲ್ನಲ್ಲಿ
ಯೇಸು ಸ್ವಾಮಿಯ ಪ್ರಾರ್ಥನೆ ಕುರಿತು, ಪ್ರಾರ್ಥನೆ ಜೀವಿತದ ಬಗ್ಗೆ ಹೇಳಿದಾಗ ಮಕ್ಕಳು ಕೇಳಿದ್ರಂತೆ, ಯೇಸು ಸ್ವಾಮಿ ಯಾರಿಗೆ ಪ್ರಾರ್ಥನೆ ಮಾಡಿದ್ರು ಅವ್ರಿಗೆ ನಾವು ಪ್ರಾರ್ಥನೆ ಮಾಡಬೇಕಲ್ಲ, ಅಥವಾ ಅವರೇ ನಿಜವಾದ ದೇವರಲ್ವಾ? ಪ್ರಿಯರೇ, ಯೇಸು ಸ್ವಾಮಿ ಸ್ವತಃ ದೇವರಾಗಿ ನಮಗೆ ಮಾದರಿ ತೋರಿಸುವುದಕ್ಕಾಗಿ ಆತನು ಬಂದು ನಮಗೆ ಆತನ ಆದರ್ಶವಾಗಿ ಯಾವ ರೀತಿಯಾಗಿ ನಾವು ಮಾನವರಾಗಿ ಜೀವಿಸಬೇಕು, ಬದುಕಬೇಕು, ನಮ್ಮ ನಡೆ ನುಡಿ ಕ್ರಿಯೆಗಳು ಹೇಗಿರಬೇಕನ್ನುವಂಥದ್ದನ್ನು ಆತನು ತೋರಿಸುವುದಕ್ಕಾಗಿ ಅಷ್ಟೇ ಅಲ್ಲ, ಮಾನವನ ಪಾಪಗಳನ್ನು ಸಹ ತಾನೇ ಹೊತ್ತುಕೊಂಡು ನಮ್ಮೊಬ್ಬೊಬ್ಬರಿಗೋಸ್ಕರ ಆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟನು. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಜೀವಿತ ಅದು ನಮಗಾಗಿ ಮಾದರಿಯಾಗಿರುವುದಕ್ಕೋಸ್ಕರ ಆತನು ಜೀವಿಸಿದ್ದು. ಇಲ್ಲಿ ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ, ವಾವ್, ಪ್ರಾರ್ಥನೆಯ ಸ್ಥಳ ಇದೆಯಾ ನಮಗೆ? ಪ್ರಾರ್ಥನೆಯ ಸ್ಥಳ ನಮಗಿದೆಯಾ? ಯೇಸು ಸ್ವಾಮಿಯ ಪ್ರಾರ್ಥನೆಯ ಜೀವಿತ ನಾವು ನೋಡುವಾಗ ಆತನ ಪ್ರಾರ್ಥನೆ ಹೇಗಿತ್ತು, ಯಾವ ರೀತಿಯಾಗಿತ್ತು? ಆತನು ಒಂದ್ಸಾರಿ ಯಾವಾಗೋ ಒಮ್ಮೆ, ಇವಾಗ 21 ದಿವಸದ ಪ್ರಾರ್ಥನೆಯ ಸೀಸನ್ ಇದೆ, ಪ್ರಾರ್ಥಿಸೋಣ, ಆಮೇಲೆ ಮುಗೀತು, ಮುಂದಿನ ವರ್ಷ ಮತ್ತೆ 21 ದಿವಸಕ್ಕಾಗಿ ಕಾಯೋಣ, ಇಲ್ಲ. ಏನು ಗೊತ್ತಾ, ಆತನ ಒಂದು ಪ್ರಾರ್ಥನೆಯ ಜೀವಿತ ಅನೇಕ ಸಾರಿ, ಇನ್ಫ್ಯಾಕ್ಟ್ 18ನೇ ಅಧ್ಯಾಯ ಲೂಕನ್ ಸುವಾರ್ತೆ 1ನೇ ವಚನ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳ್ತಾನೆ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು. ಯಾಕಂದ್ರೆ ಪ್ರಾರ್ಥನೆಯ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಬೇಸರ ಆಗ್ತದೆ. ಬೇಜಾರು ಅಂತ ಹೇಳ್ತೀವಲ್ಲ, ಏನಪ್ಪ ಪ್ರಾರ್ಥನೆ ಬೇಜಾರಾಗ್ತದೆ. ಅದಕ್ಕೆ ಯೇಸು ಸ್ವಾಮಿಯ ಜೀವಿತ, ಪ್ರಾರ್ಥನೆಯ ಜೀವಿತ ಹೇಗಿತ್ತಪ್ಪ ಅಂತಂದ್ರೆ, ಬೇಜಾರಾಗದಂತೆ ಆತನು ಪ್ರಾರ್ಥಿಸ್ತಿದ್ದನು. ಅದಕ್ಕೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸ್ತಿರಬೇಕೆಂದು ಆತನು ಅವರಿಗೆ ಸಾಮ್ಯ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಬ್ರಿಯ ಗ್ರಂಥ 5ನೇ ಅಧ್ಯಾಯ 7ನೇ ವಚನದಲ್ಲಿ ಆತನ ಪ್ರಾರ್ಥನೆಯ ಜೀವಿತ ಯಾವ ರೀತಿಯಾಗಿತ್ತು, ಒಂದು ವೇಳೆ ನಾವು ಆತನ ಹೇಗೆ ಪ್ರಾರ್ಥಿಸ್ತಾ ಇದ್ದಾನೆ ಅಂತ ಕಿವಿಯಾರೆ ಕೇಳುವುದಕ್ಕೆ ಸಮಯ ಕೊಟ್ರೆ, ಇಬ್ರಿಯ 5:7 ಹೇಳ್ತದೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ದಯವಿಟ್ಟು ನೆನ್ಪಿಟ್ಕೊಳ್ರಿ, ಆತನು ಮೌನವಾಗಿ ಯಾರಿಗೂ ಗೊತ್ತಾಗದಂಗೆ ಅಲ್ಲ. ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತ ಹೇಗಿತ್ತಂತೆ? ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆತನ ಪ್ರಾರ್ಥನೆ, ಕೆಲವರು ಮಾತಾಡ್ತಾರೆ ನೋಡ್ರಿ, ಏನಂತ ಕೇಳಿದ್ರೆ ಕೇಳಿ ಬಿಟ್ರು ಬಿಡು. ಇನ್ಫ್ಯಾಕ್ಟ್ ಪ್ರಾರ್ಥನೆ ಮಾಡುವಾಗ ಅಂತ ಆಕಳಿಸ್ತಾ ಇರ್ತಾರ. ಓಕೆ, ನೀವು ಆಕಳಿಸ್ತಾ ಇದ್ರಂದ್ರೆ ದೇವ್ರು ಏನು ಮಾಡ್ಬೇಕು? ನಿಮ್ಮ ಪ್ರಾರ್ಥನೆ ತಗೊಂಡು. ಇಲ್ಲಿ ಆತನ ಪ್ರಾರ್ಥನೆ ಹೇಗಿತ್ತು? ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಯಾವ್ಯಾವ ಸಮಯದಲ್ಲಿ ಆತನ ಪ್ರಾರ್ಥನೆಯ ಒಂದು ವಿಶೇಷತೆ ನಾವು ನೋಡ್ತೇವೆ. ಲೂಕನ್ ಸುವಾರ್ತೆ 3ನೇ ಅಧ್ಯಾಯ 21-22ರಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಆತನು ಪ್ರಾರ್ಥನೆಗೆ ಸಮಯ ಕೊಡ್ತಾನೆ. ಲೂಕನ್ ಸುವಾರ್ತೆ 6ನೇ ಅಧ್ಯಾಯ 12-13 ವಚನ, ಆತನು ಬಹಳ ವಿಶೇಷವಾಗಿ ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರಂತೆ ಹೆಸರಿಟ್ಟನು. ಆ ನಿರ್ಧಾರ ಯೇಸು ಸ್ವಾಮಿ ಮಾಡಿದ್ದು ಪ್ರಾರ್ಥನೆಯ ನಿಮಿತ್ತ. ನಮ್ಮವರು ಪ್ರಾರ್ಥನೆ ಬಹಳ ದೀರ್ಘವಾಗಿ ಮಾಡೋದು ಯಾವಾಗ ಗೊತ್ತಾ? ಈ ಪ್ರಪೋಸಲ್ ಬಂದಿರ್ತಾವ ನೋಡ್ರಿ, ಆವಾಗ ಈ ಪ್ರಪೋಸಲ್
ಜಾಬ್ ಬಂದ್ರೆ ಪ್ರಾರ್ಥನೆಗೆ ಹೆಚ್ಚು ಮಹತ್ವ ಕೊಡೋದಿಲ್ಲ, ಸಿಗಲಿ ಅಂತ, ಹೆಂಗಾದ್ರೂ ಮಾಡಿ ಸಿಗಲಿ ಅಂತ. ಬಟ್ ಪ್ರಪೋಸಲ್ ಬಂದಾಗಂತೂ ಬಾಪಾ ವಾ 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 ಪ್ರಾರ್ಥನೆ ಪಾಸ್ಟ್ರೇ, ಏನೋ ಅವರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲರೂ ಏನು ಕೇಳೋದು ಏನಾಗ್ತದೆ, ಒಳ್ಳೆ ಪ್ರಪೋಸಲ್ ಇದು ವರ್ಕೌಟ್ ಆಗಬೇಕು. ಉಳ್ದೊತ್ನಾಗ ನೀವು ವರ್ಕ್ ಮಾಡ್ಕೊಳ್ಳೋದು. ಯೇಸು ಸ್ವಾಮಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. ಲೂಕನ ಸುವಾರ್ತೆ 22ನೇ ಅಧ್ಯಾಯ. ಶಿಲುಬೆಗೆ ಹೋಗ್ತಾ ಇದ್ದಾನೆ. ಮಾನವ ವಿಮೋಚನೆಯ ಕಾರ್ಯದ ಶ್ರೇಷ್ಠವಾದ ತ್ಯಾಗ ಬಲಿದಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಮಾಡಲಿಕ್ಕೆ ಆತನಿಗೆ ಎಲ್ಲಿ ಬಲ ಸಿಕ್ತು, ಎಲ್ಲಿ ಸಾಮರ್ಥ್ಯ ಸಿಕ್ತು. 39ನೇ ವಚನ ನೋಡ್ರಿ, ಏನು ವರ್ಡ್, ಬಾಪ್ರೆ ಬಾಪ್, ಆ ಶಬ್ದ ನೋಡ್ರಿ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ, ಇದೆಯಾ ನಿಮ್ಮ ಬೈಬಲ್ನಲ್ಲಿ? ಇದೆಯಾ? ಪದ್ಧತಿ ಪ್ರಕಾರ ಬೈಬಲ್ನಲ್ಲಿ ಇದೆಯೋ ಇಲ್ವೋ? ನಿಮ್ಮ ಬೈಬಲ್ನಲ್ಲಿ ಇದೆಯಾ? ಇದ್ದವ್ರು ಕೈ ಹೆಚ್ಚಿ ತೋರಿಸ್ತಾರೆ. ಇದೆ ಪದ್ಧತಿ ಪ್ರಕಾರ. ಹಲ್ಲೆಲೂಯ. ನಮ್ಮ ಯೇಸು ಸ್ವಾಮಿ ಪದ್ಧತಿ ಪ್ರಕಾರ ಪ್ರಾರ್ಥಿಸುವಂಥ ಯೇಸು ಸ್ವಾಮಿ. ಹಲ್ಲೆಲೂಯ. ಮನಸ್ಸಿಗೆ ಬಂದಾಗ 21 ದಿವಸ ಪ್ರಾರ್ಥನೆ ಇದ್ದಾಗಷ್ಟ ಓಕೆ, ಆಮೇಲೆ ಮುಗಿದು ಹೋಯ್ತು, ಮುಂದಿನ ವರ್ಷ ನೋಡೋಣ, ಇಲ್ಲ. ಆತನ ಪ್ರಾರ್ಥನೆಯ ಜೀವಿತ ಪದ್ಧತಿ ಪ್ರಕಾರ. ಆತನು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಸಂಗಡ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳ, ನಿರ್ದಿಷ್ಟವಾದ ಸ್ಥಳ, ಆತನ ಪ್ರಾರ್ಥನೆಯ ಸ್ಥಳ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಅಂತ ಹೇಳಿ ಆತನು ಸಹ ಪ್ರಾರ್ಥನೆಗೆ ಸಮಯ ಕೊಡುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಏಕಾಂತವಾಗಿ ಪ್ರಾರ್ಥಿಸಿದರು. ಇದು ಬಹಳ ವಿಶೇಷ. ಯೇಸು ಸ್ವಾಮಿ ಏಕಾಂತವಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಬಟ್ ಶಿಷ್ಯರು ಸಹ ಅವ್ರ ಸಂಗಡ ಇದ್ದಾರೆ. ಬಹಳ ವಿಚಿತ್ರ ಅದು. ಲೂಕ 5ನೇ ಅಧ್ಯಾಯ 16ನೇ ವಚನ ನೋಡ್ರಿ. ಆತನ ಆ ರೀತಿಯಾಗಿ ನೋಡ್ತೇವೆ. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡುತ್ತಿದ್ದನು. ಮತ್ತಾಯ 14ನೇ ಅಧ್ಯಾಯ ನೋಡ್ರಿ, 23ನೇ ವಚನ. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಮಾರ್ಕ 1:35. ಮುಂಜಾನೆ ಇನ್ನೂ ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದ. ಏಕಾಂತವಾಗಿ ಪ್ರಾರ್ಥಿಸಿದ್ದಾನೆ. ಪ್ರಾರ್ಥನೆಯ ಜೀವಿತ ಏಕಾಂತವಾಗಿಯೂ ಮಾಡಬೇಕು. ಅದರ ಜೊತೆಗೆ ನಾವು 6ನೇ ಅಧ್ಯಾಯ ಯೋಹಾನನ ಸುವಾರ್ತೆ 11ನೇ ವಚನ. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತ್ಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು. ದೇವರ ಸ್ತೋತ್ರ ಮಾಡಿ ಶಿಷ್ಯ ಮಂಡಳಿಯ ಸಂಗಡ, ನೆರೆದು ಬಂದ ಸಭೆಯ ಸಂಗಡ ಪ್ರಾರ್ಥನೆಗೆ ಸಮಯ ಕೊಡ್ತಾನೆ. 17ನೇ ವಚನ ನೋಡ್ರಿ. ಸಮುದ್ರ ಮಾರ್ಗವಾಗಿ ಕೆಫರ್ನೋಮಿಗೆ ಕಡೆಗೆ ಹೊರಟರು ಶಿಷ್ಯರು. ಆದರೆ ಆಗಲೇ ಕತ್ತಲಾಗಿತ್ತು ಮತ್ತು ಯೇಸು ಅವರ ಬಳಿಗೆ ಇನ್ನೂ ಬಂದಿರಲಿಲ್ಲ. ಪ್ರಾರ್ಥನೆ. ಶಿಷ್ಯರ ಸಂಗಡ ಏಕಾಂತವಾಗಿ ಪ್ರಾರ್ಥಿಸುವಂತಹ ಒಂದು ಜೀವಿತ. ಇಬ್ರಿಯ 7:25 ಅದಕ್ಕೆ ದೇವರ ಒಂದು ಮಹತ್ವದ ಅಂಶ ಇಲ್ಲಿ ನಾವು ನೋಡ್ತೇವೆ. ಈಗಲೂ ಸಹ ಆತನು ನಮಗಾಗಿ, ನಮ್ಮೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಹಲ್ಲೆಲೂಯ. ನಾವು ಪ್ರಿಯರೇ, ಸಭೆಯ ನಾಯಕರಾಗಿ ಪ್ರತಿ ವಾರ ನಾವು ನಿಮ್ಮ ಒಬ್ಬೊಬ್ಬರಿಗಾಗಿ ಹೆಸರಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಯೇಸು ಸ್ವಾಮಿ ನಿಮಗಾಗಿ ಪ್ರಾರ್ಥಿಸ್ತಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ನಿಮಗೋಸ್ಕರ ಪ್ರಾರ್ಥಿಸ್ತಾರೆ. ಇದು ಎಂತಹ ಆಶೀರ್ವಾದಕರವಾದ ಸಂಗತಿ. ಕೆಲವೊಂದು ಸಾರಿ ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬರ್ತೀರಿ. ಒಂದು ವೇಳೆ ನಮ್ಮ ಕಡೆ ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಸಿಗದೆ ಹೋಗ್ಬೋದು, ಅಥವಾ ಅಲ್ಲಿ ಪ್ರಾರ್ಥನೆಯ ನಾಯಕರಿದ್ದಾರೆ, ಪ್ರಾರ್ಥನೆಯ ಲೀಡರ್ಸ್ ಇದ್ದಾರೆ. ಸೊ ಆ ಪ್ರಾರ್ಥಿಸುವುದಕ್ಕೆ ಬಹಳ ಗುಂಪಾಗಿ ಬಿಡಬಹುದು.
ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಯಾರು ಇಲ್ಲ ಅಂತ ಆ ಸ್ಥಿತಿ, ಆ ಯೋಚನೆ ಬಂದಾಗ ಜಾಗ್ರತೆಯಿಂದ ಯೋಚನೆ ಮಾಡ್ರಿ. ಯಾಕಂದ್ರೆ ಈ ವಾಕ್ಯ ಹೇಳ್ತದೆ, ಯಾರು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ? ಪಕ್ಕದವ್ರಿಗೆ ಹೇಳ್ರಿ, ನಿಮಗಾಗಿ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮಗಾಗಿ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾರೆ. ಇದು ವಿಶೇಷವಾಗಿ ನಾವು ನೆನಪಿಟ್ಕೊಳ್ಬೇಕಾದಂಥ ಅಂಶ. ದೇವರ ಮಾರ್ಗ ಪ್ರಕಾರ, ದೇವರ ಯೋಜನೆಯ ಪ್ರಕಾರ ನಾವು ಪ್ರಾರ್ಥಿಸುವವರಾಗಬೇಕು ಎಂಬುದಾಗಿದ್ದರೆ ಯೇಸು ಸ್ವಾಮಿಯ ಜೀವಿತವನ್ನು ಅನುಕರಿಸಬೇಕಂದ್ರೆ ಆತನ ಹೇಗೆ ಮಾಡಿದ್ದಾನೆ ಅದನ್ನು ಮಾಡುವಂಥವ್ರಾಗಿರ್ಬೇಕು. ಆತನ ಮಾದರಿಯನ್ನು ಅನುಸರ. 1 ಯೋಹಾನ 2:6, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು. ನಾನು ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿದ್ದೇನೆ ಅಂದ್ರೆ ಏನು? ಯೇಸು ಸ್ವಾಮಿಯೊಂದಿಗೆ ಸಂಬಂಧ ಇದೆ. ಓಕೆ, ಯಾರ್ಯಾರು ಹೇಳ್ತೀರಿ ನನಗೆ ಯೇಸು ಸ್ವಾಮಿಯೊಂದಿಗೆ ಸಂಬಂಧ ಇದೆ? ಕೈ ಎತ್ತರ ನೋಡೋಣ, ಯೇಸು ಸ್ವಾಮಿ ಜೊತೆಗೆ ಸಂಬಂಧ ಇದೆ ಅಂತ. ಓಕೆ, ಯಾರ್ಯಾರು ನೀವು ಧೈರ್ಯದಿಂದ ನಿಮ್ಮ ಕೈಗಳನ್ನ ಎತ್ತಿದ್ದೀರೋ? ವಾಕ್ಯ ಏನು ಹೇಳ್ತದೆ ನೋಡ್ರಿ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಏನಾಗಿದ್ದಾನೆ? ಬದ್ಧನಾಗಿದ್ದಾನೆ. ಕಮಿಟೆಡ್. ನೀವು ಕೈಗಳನ್ನು ಎತ್ತಿರುವಂಥ ಪ್ರತಿಯೊಬ್ಬರು, ನಮಗಿರುವಂಥ ಜವಾಬ್ದಾರಿ ಇದು. ನಾವು ಯೇಸು ಸ್ವಾಮಿ ಜೀವಿಸಿದಂತೆ ಜೀವಿಸುವಂಥವ್ರಾಗಿರಬೇಕು. ನಮಗೆ ಕೊಡಲ್ಪಟ್ಟ ಕರೆ ಇದು, ನಮಗೆ ಕೊಡಲ್ಪಟ್ಟ ಜವಾಬ್ದಾರಿ ಇದು. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವಳು. ನನಗೂ ಯೇಸು ಸ್ವಾಮಿಗೂ ಸಂಬಂಧ ಇದೆ. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇನೆ. ಈಗ ನಾನು ಯಾರನ್ನು ಅನುಸರಿಸಬೇಕು? ಯೇಸು ಸ್ವಾಮಿನ ಅನುಸರಿಸಬೇಕು. ನನ್ನ ನಡೆ, ನನ್ನ ನುಡಿ, ನನ್ನ ಕ್ರಿಯೆಗಳು ಲೋಕದಲ್ಲಿರುವಂಥ ಜನರಂತೆ ಅಲ್ಲ. ನನ್ನ ನಡೆ, ನನ್ನ ನುಡಿ, ನನ್ನ ಕ್ರಿಯೆಗಳು ಯಾರಂತೆ? ಯೇಸುವಿನಂತೆ. ಎಲ್ಲರೂ ಕೈ ಮೇಲ್ ಮಾಡಿ ತೋರಿಸ್ರಿ, ಯಾರಂತೆ? ಹಲ್ಲೆಲೂಯಾ, ಯೇಸು ಸ್ವಾಮಿ ಅಂತೆ. ಪ್ರಿಯರೇ, ಆಫ್ರಿಕಾ ದೇಶದಲ್ಲಿ ಒಂದು ಹಳ್ಳಿಯ ಪ್ರದೇಶ, ಕಾಡು ಪ್ರದೇಶ, ಅಲ್ಲಿ ಒಂದು ಕಂಟಿಗಳ ಇರುವಂಥ ಒಂದು ಸ್ಥಳಗಳಲ್ಲಿ ಆ ವಿಶ್ವಾಸಿಗಳೆಲ್ಲ, ಅಂದರೆ ಈ ಗಿಡ ಗಂಟಿಗಳಿರ್ತಾವಲ್ಲ, ಆ ರೀತಿಯಾದ ಸ್ಥಳಗಳನ್ನು ಆ ಒಂದು ಗ್ರಾಮದಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ಆ ಗಿಡಗಳ ಕೆಳಗಡೆ, ಒಳಗಡೆ ಒಂದು ಏನಂತಾರೆ, ಈ ಒಂದು ಹಂದ್ರ ಥರ ಮಾಡಿ ಅದರೊಳಗೆ ಪ್ರಾರ್ಥನೆಗಾಗಿ ಕೂತ್ಕೊಳ್ತಿದ್ರು. ಅಲ್ಲಿರುವ ವಿಶ್ವಾಸಿಗಳ ಒಂದು ಸಂಪ್ರದಾಯ ಏನಂದರೆ, ಮನೆಯಲ್ಲಿ ಸ್ಥಳ ಇಲ್ಲ, ಸೊ ಅದಕ್ಕೆ ನಾವು ಕಾಡಿನಲ್ಲಿ ಹೋಗಿ ಅಲ್ಲಿ ಮುಳ್ಳು ಅಥವಾ ಕಂಟಿಗಳ ಒಂದು ಸ್ಥಳವನ್ನು ಅವರು ಪ್ರಾರ್ಥನೆಯ ಒಂದು ಸ್ಥಳವಾಗಿ ಮಾಡಿಕೊಂಡಿರ್ತಿದ್ರು. ಸೊ ಸಾಮಾನ್ಯವಾಗಿ ಏನಪ್ಪ ಅಂದರೆ, ಪ್ರತಿದಿನ ಆ ಕಂಟಿಗಳ ಒಂದು ಹಂದರದಲ್ಲಿ ಪ್ರತಿ ದಿನ ಒಬ್ಬೊಬ್ಬರಿಗೆ ಒಂದೊಂದು ಕಂಟಿ. ಓಕೆ, ಎಲ್ಲರೂ ಒಂದೇ ಕಡೆ ಅಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಗಿಡದ ಕೆಳಗಡೆ ಒಂದೊಂದು ಅವರು ಈ ಏನಂತಾರೆ, ಈ ಕಂಟಿಗಳ ಒಂದು ಹಂದರವನ್ನು ಮಾಡಿಕೊಂಡು ಅದರಲ್ಲಿ ಪ್ರಾರ್ಥನೆಗೆ ಹೋಗೋದು. ಸೊ ಕಾಡು ದೊಡ್ಡದು, ಒಬ್ಬೊಬ್ಬರಿಗೆ ಒಂದು. ಸೊ ಪ್ರತಿದಿನ ಅಲ್ಲಿ ಹೋಗುವುದು ಬರೋದು, ಪ್ರಾರ್ಥನೆಗೆ ಹೋಗುವುದು ಬರೋದು. ಸೊ ಏನಾಗ್ಬಿಡ್ತಿತ್ತು, ಈ ಗಿಡದ ಕಂಟಿ ಯಾರಿಗೆ ಸೇರಿದ್ದು? ಇಂಥ ಬಿಲಿವರ್ಗೆ ಸೇರಿದ್ದು, ಇಂಥ ವಿಶ್ವಾಸಿಗೆ ಸೇರಿದ್ದು. ಈ ಗಿಡದ ಕಂಟಿ ಇದು ಈ ವಿಶ್ವಾಸಿಗೆ ಸೇರಿದ್ದು. ಸೊ ಅವರು ಒಬ್ಬರಿಗೊಬ್ಬರು ಮತ್ತೊಬ್ಬರದ್ದು ಕಂಟಿಗೆಯ ನೆರಳಿನೊಳಗೆ ಹೋಗಿ ಪ್ರಾರ್ಥಿಸ್ತಿರ್ಲಿಲ್ಲ. ಎಲ್ಲರಿಗೂ ತಮ್ಮದೇ ಆದ ಕಂಟಿಗಳು ಇರ್ತಿದ್ದು, ಅದ್ರಗಳ ಕೆಳಗಡೆ ಇವರು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಬರ್ತಿದ್ರು. ಆದರೆ ಒಂದು ವೇಳೆ ಆ ಕಂಟಿಗಳ
ಮಾರ್ಗದಲ್ಲಿ ಹುಲ್ಲು ಬೆಳಕತ್ತು. ಆ ಕಂಟಿಗಳ ಮಾರ್ಗದಲ್ಲಿ ಹುಲ್ಲು ಬೆಳಕತ್ತಂತಂದ್ರೆ ಆ ಉಳಿದ ಬಿಲಿವರ್ಸ್ ಎಲ್ಲ ಹೋಗಿ ಹೇಳ್ತಿದ್ರು, ಏನಪ್ಪ ನಿನ್ನ ಒಂದು ಮಾರ್ಗದಲ್ಲಿ ಹುಲ್ಲು ಬೆಳೀತಾ ಇದೆ, ಏನಾಗ್ತಾ ಇದೆ, ಅರ್ಥ ಆಯ್ತಾ ಇಲ್ವಾ? ನಮ್ಮ ಪ್ರಾರ್ಥನೆಯ ಸ್ಥಳಕ್ಕೆ ನಾವು ಎಷ್ಟಾಗಿ ಹೋಗಿ 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 ಇನ್ಫ್ಯಾಕ್ಟ್ ಏನು ಗೊತ್ತಾ, ಈಗಲೂ ಕೂಡ ನಾವು ದೊಡ್ಡ ದೊಡ್ಡ ಸೇವಕರ, ವಿಶೇಷವಾಗಿ ಜಾನ್ ವೆಸ್ಲಿ ಅಂತ ಮಹಾ ಸೇವಕರು, ಪ್ರೇಯಿಂಗ್ ಹೈಡ್ ಅಂತ ಕರೆಯಲ್ಪಟ್ಟ ಜಾನ್ ಹೈಡ್ ಅನ್ನುವಂಥವರ ಮೊಣಕಾಲುಗಳ ಆ ಒಂದು ಸ್ಥಳಗಳಲ್ಲಿ ಈಗಲೂ ಕೂಡ ವೀಕ್ಷಿಸಬಹುದು ತಗ್ಗುಗಳು ಬಿದ್ದಿದೆ. ಅವರ ಪ್ರಾರ್ಥನೆಯ ಜೀವಿತ ಒಂದೇ ಸ್ಥಳದಲ್ಲಿ ಪ್ರಾರ್ಥಿಸಿ 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 ಆ ಸ್ಥಳಗಳಲ್ಲಿ ತಗ್ಗು ಬಿದ್ದಿದೆ. ನಮ್ಮ ಕಂಟಿಯ ಮಾರ್ಗದಲ್ಲಿ ಹುಲ್ಲು ಬೆಳೆದಿದ್ದೋ ಜಂಗಲ್ ಆಗಿತ್ತೋ ಗೊತ್ತಿಲ್ಲ. ಈ ದಿವಸ ಹೋಗಿ ಒಂದು ಸ್ವಲ್ಪ ಎಲ್ಲ ಸರಿಪಡಿಸಿ ನಮ್ಮ ಪ್ರಾರ್ಥನೆಯ ಆ ಸ್ಥಳ ಅದು ಶುದ್ಧವಾದ ಸ್ಥಳವಾಗಿ, ಸಿದ್ಧವಾದ ಸ್ಥಳವಾಗಿ ನಾವು ಪ್ರಾರ್ಥಿಸುವ ಜನರಾಗಿರುವುದಕ್ಕೆ ದೇವರು ನಮ್ಮನ್ನು ಉತ್ತೇಜಿಸಲಿ, ನಡೆಸಲಿ. ಯಾಕಂದ್ರೆ ಗಮನಿಸ್ರಿ, ನಾವು 1 ಯೋಹಾನ 2:6 ಪ್ರಕಾರ ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆ ಅಂತ ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ನಿನಗೆ ಯಾವುದೇ ಸನ್ನಿವೇಶದಲ್ಲಿ ಒಂದೇ ಒಂದು ಮಾದರಿ, ಯೇಸು ಸ್ವಾಮಿ ಮಾದರಿ. ನಾನು ಯೇಸು ಸ್ವಾಮಿ ಅಂತೆ ಆಗಬೇಕು. ಯೇಸು ಸ್ವಾಮಿ ಏನು ಮಾಡಿದ್ರು ಅದನ್ನು ಮಾಡಬೇಕು. ಪ್ರಾರ್ಥಿಸುವ ವ್ಯಕ್ತಿ ಪಾಪ ಮಾಡುವುದನ್ನು ನಿಲ್ಲಿಸ್ತಾನೆ. ಪಾಪದಲ್ಲಿ ನಿರತನಾದ ವ್ಯಕ್ತಿ ಪ್ರಾರ್ಥಿಸುವುದನ್ನು ನಿಲ್ಲಿಸ್ತಾನೆ. ಸಿಂಪಲ್ ಫಾರ್ಮುಲಾ ಅದು. ಅರ್ಥ ಆಗ್ತಾ ಇದೆಯಾ? ನನ್ನ ಜೀವಿತದಲ್ಲಿ ಪ್ರಾರ್ಥನೆ ಹೆಚ್ಚಾಗುವಾಗ ಪರಿಶುದ್ಧತೆ ಹೆಚ್ಚಾಗ್ತದೆ. ನನ್ನ ಜೀವಿತದಲ್ಲಿ ಪರಿಶುದ್ಧತೆ ಕಡಿಮೆಯಾಗುವಾಗ ಎಲ್ಲಿ ಹೊಡ್ತಾ ಬೀಳ್ತೈತೆ ಎಲ್ಲಿ ಗೊತ್ತಾ? ಪ್ರಾರ್ಥನೆ ಜೀವಿತ. ಸೊ ಈ ದಿವಸ ನಾನು ತಮಗೆ ಹಾಕುವಂಥ ಸವಾಲು, ಪ್ರಾರ್ಥನೆ ಜೀವಿತ ಹೇಗಿದೆ? ಕುಟುಂಬದ ಪ್ರಾರ್ಥನೆ ಜೀವಿತ ಹೇಗಿದೆ? ನಾಯಕರಂತ ಹೇಳಿಕೊಳ್ಳುವವರಾದ ನಮಗೆ ಪ್ರಾರ್ಥನೆ ಜೀವಿತ ಹೇಗಿದೆ? ಪ್ರಿಯರೇ, 21 ಸ್ಥಳಗಳನ್ನು ನಾವು ಸಂಧಿಸಿ ಪ್ರಾರ್ಥಿಸಿದ್ದೇವೆ. ನಮಗೇನು ಗೊತ್ತಾ, ಈಗ ಆ 21 ಸ್ಥಳಗಳಲ್ಲಿ 21 ಮನೆಗಳು ಬೇಕಾಗಿದೆ. ಆ 21 ಮನೆಗಳಲ್ಲಿ ನಾವು ಬೇರೆ ಏನೂ ಇಲ್ಲ, ಆ ಪ್ರದೇಶಕ್ಕಾಗಿ ಪ್ರಾರ್ಥಿಸುವ ಒಂದು ಲೈಟ್ ಹೌಸ್, ದೀಪಸ್ತಂಭಗಳದಾಗಬೇಕು ಅಂತ ಮನೆಗಳನ್ನು ನಾವು ಹುಡುಕ್ತಾ ಇದ್ದೇವೆ. ನನ್ನ ಈ ಪ್ರದೇಶದಲ್ಲಿ ನನ್ನ ಮನೆ, ಕರ್ತನೇ, ಈ ಸುತ್ತಮುತ್ತಲು ಇರುವ ಜನರಿಗೆ ನಿನ್ನ ಬೆಳಕನ್ನು ಪ್ರಕಾಶಿಸುವುದಕ್ಕೆ ನನಗೆ ಜ್ಞಾನ ಕೊಡು, ಸಾಮರ್ಥ್ಯ ಕೊಡು, ಬಲ ಕೊಡು. 21 ಸ್ಥಳಗಳು, 21 ಮನೆಗಳು, ವಿವಿಧ ಈ ಸ್ಥಳಗಳಲ್ಲಿ, ಮುಖ್ಯವಾಗಿ ಆ ಸ್ಥಳಗಳಲ್ಲಿ ನಡಿಬೇಕಾಗಿರುವಂಥದ್ದು ಆ ಪ್ರದೇಶಕ್ಕಾಗಿ, ಆ ಜನರಿಗಾಗಿ, ಅಲ್ಲಿರುವ ಜನಾಂಗಕ್ಕಾಗಿ, ಅಲ್ಲಿ ಸೇವೆ, ಸಭೆ, ಅಲ್ಲಿ ಇರುವ ಜನಾಂಗಗಳ ಮಧ್ಯದಲ್ಲಿ ಸುವಾರ್ತೆ ತಲುಪುವುದಕ್ಕೋಸ್ಕರ ಏನೂ ಇಲ್ಲ. ಬೇಬಿ ವಾರಕ್ಕೆ 1 ಸಾರಿ ಪ್ರಾರ್ಥನೆ. ನಿಮ್ಮಲ್ಲಿ ಯಾರಾದರೂ ಹೌದ್ರಿ ನನ್ನ ಮನೆ ಪ್ರಾರ್ಥನೆಯ ಮನೆ ಆಗಬೇಕು ಎಂಬುದಾಗಿದ್ದರೆ ದಯವಿಟ್ಟು ಸಂಪರ್ಕಿಸ್ರಿ. ನಮ್ಮ ಗುರಿ ಏನಂದರೆ ಪ್ರತಿ ವಾರ್ಡ್ನಲ್ಲಿ ನಾವು ವಾಕ್ಯ ಹರಡಬೇಕಂತ ನಾವು ಯೋಚಿಸ್ತಾ ಇರುವ, ಪ್ರಾರ್ಥಿಸ್ತಾ ಇರುವಂತೆ ಆರಂಭಿಸ್ತಾ ಇರುವಂಥದ್ದು ಪ್ರಾರ್ಥಿ ವಾರ್ಡ್ನಲ್ಲಿ ಮೊದಲು ಇರಬೇಕಾದದ್ದು ಪ್ರಾರ್ಥನೆಯ ಸ್ಥಳ. ಹಲ್ಲೆಲೂಯಾ, ಪ್ರಾರ್ಥನೆಯ ಸ್ಥಳ. ಯಾಕಂದರೆ ಪ್ರಾರ್ಥನೆಯ ಸ್ಥಳದ ಮುಖಾಂತರ ನಾವು ವಿಧಾನಗಳನ್ನು ಅವಲಂಬಿಸ್ತಾ ಇಲ್ಲ, ನಾವು ತಂತ್ರಜ್ಞಾನವನ್ನು ಅವಲಂಬಿಸ್ತಾ ಇಲ್ಲ, ನಾವು ಸರ್ವಶಕ್ತನಾದ ದೇವರನ್ನು ಅವಲಂಬಿಸ್ತಾ ಇದ್ದೇವೆ. ಕೇಳ್ತಾ ಇದ್ದೇವೆ, ಈ ಮನೆ ಇದೆ ಸ್ವಾಮಿ, ಆದರೆ ಈ ಸ್ಥಳ ನಿನಗೆ ಸ್ವಂತ ಆಗಬೇಕು. ಆಗಲೇ ಕೆಲವರು ಹೆದರು ಬಿಟ್ರು, ಅಯ್ಯಯ್ಯೋ ಮುಗಿದು ಹೋತ್, ನಾನು ಏನಾದರೂ. ಯೇಸು ಸ್ವಾಮಿ ನಮ್ಮ ಮನೆಗಳನ್ನು ಆಶೀರ್ವಾದ ಕೇಂದ್ರವಾಗಬೇಕೆಂಬುದಾಗಿ ಬಯಸುವಂಥವ್ರು ದಯವಿಟ್ಟು ಪ್ರಿಯರೇ, ನೀವು ಬಂದು ಹೆಸರು ಕೊಟ್ಟು ಹೋಗ್ರಿ. ವಾರಕ್ಕೆ 1 ದಿವಸ
ನಾವೇನು ಜೋರಾಗಿ ಹಾಡಿ ಏನಂತಾರೆ ಬ್ಯಾಂಡ್ ಬಾಜಾ ಹಚ್ಚಿ ಓಕೆ ಊರು ತುಂಬ ಸುದ್ದಿ ಮಾಡಿ ಅಲ್ಲಿದ್ದವ್ರು ಬಂದು ನೀವು ದನ ಬಡ್ದಂಗೆ ಬಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಏನಿಲ್ಲ, ಮೌನವಾಗಿ ರಹಸ್ಯವಾಗಿ ಬಂದು ಸೀಕ್ರೆಟ್ ಪ್ರೇಯರ್ ಈಸ್ ದ ಸೀಕ್ರೆಟ್ ಆಫ್ ಪ್ರೇಯರ್. ಓಕೆ, ರಹಸ್ಯವಾಗಿ ಮಾಡುವ ಪ್ರಾರ್ಥನೆಯೇ ಪ್ರಾರ್ಥನೆಯ ರಹಸ್ಯ. ಆ ಸ್ಥಳದಲ್ಲಿ ದೇವರು ಬಾಗಿಲುಗಳನ್ನು ತೆರೆಯಲು ಆರಂಭಿಸುವಾಗ ಏನು ಗೊತ್ತಾ, ನರಕ ಲೋಕ ಅಲ್ಗಾಡಬೇಕು. ಯಾಕಂದರೆ ನಾವು ನಂಬಿರುವಂಥ ದೇವರು ಆತನು ಭೂಮಿ ಆಕಾಶಗಳ ನಿರ್ಮಾಣಿಕನು. ಆತನನ್ನು ನಾವು ಆಮಂತ್ರಿಸ್ತೇವೆ. ಆಮಂತ್ರಿಸುವಂಥ ಪ್ರತಿಯೊಂದು ಮನೆ ಪ್ರಿಯರೇ, ಅಲ್ಲಿ ಅದ್ಭುತಗಳು ಸೂಚಕ ಕಾರ್ಯಗಳು ನಿಮ್ಮ ಮುಖಾಂತರ ನಿಮ್ಮನ್ನು ಉಪಯೋಗಿಸಿ ದೇವರು ಆಶೀರ್ವಾದ ಆಗುವುದಕ್ಕೆ ನಡೆಸ್ತಾನೆ. ಯಾಕಂದರೆ ನಮ್ಮ ಯಜಮಾನ, ನಮ್ಮ ರಕ್ಷಕ, ನಮ್ಮ ಒಡೆಯ ಆತನು ಪ್ರಾರ್ಥನೆಯ ನಾಯಕನಾಗಿದ್ದನು. ಸೊ ಯೇಸು ಸ್ವಾಮಿಯ ಮಾದರಿಯನ್ನು ನಾವು ಅನುಸರಿಸುವವರಾಗಿದ್ದೇವೆ. ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತ ಏನಾಗಿತ್ತು ಅಂತ ನೋಡಿದ್ದೇವೆ. ಆದರೆ ಆತನು ಹೇಗೆ ಪ್ರಾರ್ಥನೆ ಮಾಡಬೇಕಂತ ಕಲಿಸಿದ. ನಾವು ಏನ್ರಿ ಪ್ರತಿ ವಾರ ನಾವು ಈಗ ಆಲ್ಮೋಸ್ಟ್ 3 ವಾರ ಕರ್ತನ ಪ್ರಾರ್ಥನೆಯನ್ನು ತಿರುಗಿ ನಾವು ಗಮನಿಸ್ತಾ ಇದ್ದೇವೆ. ತಿರುಗಿ ಅದರಲ್ಲಿ ಆಳವಾದ ಸತ್ಯಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಪ್ರಾರ್ಥನೆ ಮಾಡುವಾಗ ಆತನು ಕಲಿಸಿರುವಂಥದ್ದು ನಾವು ಗಮನಿಸೋಣ. ಅಲ್ಲಿ ಆತನು ಪ್ರಾರ್ಥನೆ ಮಾಡುವುದನ್ನು ನೋಡಿ ಪ್ರಾರ್ಥನೆ ಮಾಡುವುದನ್ನು ಕಲಿಸುವಂಥ ಶಿಷ್ಯರು ಬಂದು ಹೇಳ್ತಾರೆ. ಅವರಿಗೆ ಆತನು ಕಲಿಸುವಾಗ ಏನು ಕಲಿಸಿದನು ಅದನ್ನು ನಾವು ಕ್ಷಣ ಹೊತ್ತು ಗಮನಿಸೋಣ. ಪ್ರಾರ್ಥನೆ ಹೇಗೆ ಮಾಡಬೇಕೆಂದ ಯೇಸು ಸ್ವಾಮಿ ಕಲಿಸಿದಂಥ 5 ಸಂಗತಿಗಳು. ಓಕೆ, ಮೊದಲನೆಯದು, ನಮ್ಮ ಪ್ರಾರ್ಥನೆ ದೇವರ ಮಹಿಮೆ ಮತ್ತು ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಇರಬೇಕು. ನಮ್ಮ ಪ್ರಾರ್ಥನೆ, ಎಲ್ಲರೂ ಕೂಡಿ ಹೇಳೋಣ, ನಮ್ಮ ಪ್ರಾರ್ಥನೆ ದೇವರ ಮಹಿಮೆ ಮತ್ತು ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಇರಬೇಕು. ಅನೇಕರು ನನ್ನ ಅಭಿವೃದ್ಧಿ, ನನ್ನ ಮಹಿಮೆ. ಆದರೆ ಯೇಸು ಸ್ವಾಮಿ ಕಲಿಸಿತು ನಾವು ಯಾರ ಅಭಿವೃದ್ಧಿ? ದೇವರ ಅಭಿವೃದ್ಧಿ. ನಮ್ಮ ಪ್ರಾರ್ಥನೆ ದೇವರ ಮಹಿಮೆ ಮತ್ತು ದೇವರ ರಾಜ್ಯದ ಅಭಿವೃದ್ಧಿಗಾಗಿರಬೇಕು. ಹೇಗೆ ಗೊತ್ತಾಗ್ತದೆ? ಅದಕ್ಕಾತನು ನೀವು ಪ್ರಾರ್ಥಿಸುವಾಗ, ತಂದೆಯೇ, ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ. ಏನು ಕಲಿಸ್ತಾ ಇದ್ದಾರೆ? ನಮ್ಮ ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ದೇವರ ಮಹಿಮೆಯನ್ನು ಹುಡುಕಬೇಕು, ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಮಹತ್ವ ಕೊಡಬೇಕು. ಇದು ನಮ್ಮ ಪ್ರಾಥಮಿಕ ಉದ್ದೇಶ. ನಮ್ಮ ಸಮಸ್ಯೆಗಳೆಲ್ಲ, ನಿನ್ನ ಕಷ್ಟ ಸಮಸ್ಯೆ ಬೇಕಾದಷ್ಟು ಇರಬಹುದು. ಅನೇಕರು ಆರಂಭ ಮಾಡೋದೇ ಅದರಿಂದ, ಸ್ವಾಮಿ ನನಗೆ ಈ ಸಮಸ್ಯೆ ಆ ಸಮಸ್ಯೆ. ಫಸ್ಟ್ ದೇವರೇ, ನನ್ನ ಉದ್ದೇಶ ನಿನಗೆ ಮಹಿಮೆ ಆಗಬೇಕು. ನನ್ನ ಉದ್ದೇಶ ನಿನ್ನ ರಾಜ್ಯ ಸ್ಥಾಪಿಸಲ್ಪಡಬೇಕು. ಅದಕ್ಕಾಗಿ ಪ್ರಾರ್ಥನೆ ನಾನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಪರೀಕ್ಷೆ ಮಾಡಿ ನೋಡ್ರಿ, ಅನೇಕ ನಮ್ಮ ಪ್ರಾರ್ಥನೆಗಳು ಬರೀ ನನಗೆ ನನಗೆ ನನಗೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಕಲಿಸ್ತಾ ಇರುವಂಥ ಪ್ರಾರ್ಥನೆಯ ಮಹತ್ವದ ಸತ್ಯ, ನಿನಗೆ ನಿನಗೆ ನಿನಗೆ, ನಿನ್ನ ರಾಜ್ಯ ನಿನ್ನ ಮಹಿಮೆ. ಹಲ್ಲೆಲೂಯ. ನಿನ್ನ ರಾಜ್ಯ ನಿನ್ನ ಮಹಿಮೆ. ಏನಾಗ್ತದೆ? ಮತ್ತಾಯ 6:33 ನೆರವೇರ್ತದೆ. ಮೊದಲು ದೇವರ ರಾಜ್ಯ, ಅದರ ನೀತಿಯನ್ನು ಹುಡುಕ್ರಿ, ಆಮೇಲೆ 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 ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಮೊದಲು ದೇವರ ರಾಜ್ಯ, ಅದರ ನೀತಿ. ನಮ್ಮ ಮುಖ್ಯವಾದ ಉದ್ದೇಶ, ದೇವರೇ ನಿನಗೆ ಮಹಿಮೆ ಉಂಟಾಗಲಿ. ಮುಖ್ಯವಾದ ಉದ್ದೇಶ, ನಿನ್ನ ರಾಜ್ಯ ಸ್ಥಾಪಿಸಲ್ಪಡಲಿ. ನಾವು ಹೋಗುವ ಪ್ರತಿ ಸ್ಥಳದಲ್ಲಿ, ನಾವು ವಾಸಿಸುವ ಪ್ರತಿ ಸ್ಥಳದಲ್ಲಿ, ಇನ್ಫ್ಯಾಕ್ಟ್ ಅದನ್ನು ಯೋಚನೆ ಮಾಡ್ರಿ. ಅನೇಕರು ನೀವು ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವವರಿಗೆ ನಾನು ಭಿನ್ನವಿಸ್ತೇನೆ. ನಿಮ್ಮ ಅಪಾರ್ಟ್ಮೆಂಟ್ಗಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕಾಲೋನಿಗಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಪ್ರದೇಶಗಳಿಗಾಗಿ ಪ್ರಾರ್ಥನೆ, ನಿಮ್ಮ ಕಾಲೇಜುಗಳಿಗಾಗಿ, ನಿಮ್ಮ ಕೆಲಸದ ಸ್ಥಳಗಳಿಗಾಗಿ, ನಿಮ್ಮ ಬಿಸ್ನೆಸ್ನ ಸ್ಥಳಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ದೇವರೇ, ಈ ಸ್ಥಳದಲ್ಲಿ ನೀನು ಮಹಿಮೆ ಹೊಂದಪ್ಪ,
ನೀನು ಮಹಿಮೆ ಹೊಂದಪ್ಪ, ನೀನು ಮಹಿಮೆ ಹೊಂದಪ್ಪ, ನಿನ್ನ ಒಂದು ರಾಜ್ಯ ಇಲ್ಲಿ ಬರಲಿ, ವಿಶೇಷವಾಗಿ ನಿನ್ನ ರಾಜ್ಯದ ಅಭಿವೃದ್ಧಿ ಈ ಸ್ಥಳದಲ್ಲಿ ಉಂಟಾಗಲಿ. ಇದು ನಮ್ಮಿಂದ ಆತನು ಅಪೇಕ್ಷಿಸುವಂಥದ್ದು. ಸೊ ಫಸ್ಟ್ ನಾವು ಪ್ರಾರ್ಥಿಸಬೇಕಾದದ್ದು ದೇವರ ಮಹಿಮೆ ಮತ್ತು ದೇವರ ರಾಜ್ಯದ ಅಭಿವೃದ್ಧಿಗಾಗಿ. ಎರಡನೇದು, ಅನುದಿನದ ಕೊರತೆಗಳಿಗಾಗಿ ನಾವು ದೇವರನ್ನು ನಂಬುವವರಾಗಿರಬೇಕು. ಅನುದಿನದ ಕೊರತೆಗಳಿಗಾಗಿ ದೇವರನ್ನು ನಂಬುವವರಾಗಿರಬೇಕು. ಅನೇಕ ಸಾರಿ ನಾವು ನಮ್ಮ ಕೊರತೆಗಳಿಗಾಗಿ ಅವ್ರ ಕಡೆ ಹೋದೆ, ಇವ್ರ ಕಡೆ ಹೋದೆ, ಅವ್ರಿಗೆ ಕೇಳಿದೆ, ಇವ್ರಿಗೆ ಕೇಳಿದೆ, ಅವ್ರು ಯಾರು ಕೊಡಲಿಲ್ಲ, ಹೋಗಿ ಕಳುವು ಮಾಡಿದೆ, ಮತ್ತೊಬ್ಬರದನ್ನು ಸೇರಿಸಿ ತಗೊಂಡು ಹೋದೆ. ದೇವರಿಗೆ ಕೇಳಿದ್ರ ನನ್ನ ಕೊರತೆ ಏನಂತ? ದೇವರಿಗೆ ಕೇಳಿದ್ರ? ದೇವರಿಗೆ ಕೇಳಿದ್ರ? ನಿನ್ನ ಅನುದಿನದ ಕೊರತೆಯನ್ನ, ನಿನಗೆ ಬೇಕಾದದನ್ನ ದೇವರಿಗೆ ಕೇಳಿದ್ರ? ವಾಕ್ಯ ಹೇಳ್ತದೆ, ಗಿವ್ ಅಸ್ ದಿಸ್ ಡೇ ಅವರ್ ಡೈಲಿ ಬ್ರೆಡ್. ನಮ್ಮ ಅನುದಿನದ ಆಹಾರವನ್ನು ಪ್ರತಿ ದಿನವೂ ದಯಪಾಲಿಸು, ಪ್ರತಿದಿನ ದಯಪಾಲಿಸು. ದೇವರಿಗೆ ಕೇಳಬೇಕು. ನಾವು ನಮ್ಮ ಕೊರತೆಗಳು ನೀಗಿಸುವುದಕ್ಕಾಗುವಂತೆ ದೇವರಿಗೆ ಕೇಳಬೇಕು. ಆದರೆ ನಮ್ಮ ಮೇಲೆ ನಾವು ಯಾವಾಗಲೂ ನಮ್ಮ ಪ್ರಾರ್ಥನೆಯ ಮುಖ್ಯ ಗುರಿ ಆಗಿರಬಾರ್ದು ಅಷ್ಟೇ. ಮೂರನೇದು, ಕ್ಷಮಾಪಣೆಯನ್ನು ಹುಡುಕಬೇಕು. ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ, ನಮಗೆ ತಪ್ಪು ಮಾಡಿದವರನ್ನ ಮಾಡಿರುವ ಪ್ರತಿಯೊಬ್ಬರನ್ನು ನಾವು ಕ್ಷಮಿಸುತ್ತೇವೆ, ಆದುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಹೇಳ್ತಾನೆ. ಕ್ಷಮಿಸಬೇಕು. ಯಾಕೆ? ದೇವರೊಂದಿಗೆ ಸಂಬಂಧ ಬೇಕು ನಮಗೆ. ನಾವು ಮಾಡದಿರುವುದನ್ನು ದೇವರಿಗೆ ಮಾಡು ಅಂತ ಹೇಳುವುದಕ್ಕೆ ನಮಗೆ ನೈತಿಕ ಹಕ್ಕಿಲ್ಲ. ನಾವು ಕ್ಷಮಿಸುವುದಿಲ್ಲ, ದೇವರಿಗೆ ಕ್ಷಮಿಸು ಅಂತ ಹೇಗೆ ಕೇಳಲಿಕ್ಕೆ ಸಾಧ್ಯ? ವಿಶ್ವಾಸಿಗಳು ನಾವು. ನನಗವ ಹಿಂಗಂದ, ಅವಳು ಹಿಂಗಂದು, ನನಗೆ ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಫೈನ್. ಬಟ್ ದೇವ್ರು ಕ್ಷಮಿಸ್ಬೇಕು ನಿನ್ನ ಅಂತ ನೀನು ಕೇಳ್ತಾ ಇದ್ರೆ, ನೀನು ಅದನ್ನು ಫಸ್ಟ್ ಮಾಡು. ನೀನು ಮಾಡಿದ ದೇವ್ರಿಗೆ ಮಾಡ ಅಂತ ಹೇಳುವಂಥದ್ದು ಹೆಂಗೆ ಸ್ವಾಮಿ? ಶೋಧನೆಯೊಳಗೆ ಸೇರಿಸಬೇಡ ಸ್ವಾಮಿ. 4ನೇ ವಚನದೊಳಗೆ ನೋಡುವಂತೆ ಶೋಧನೆಯೊಳಗಿಂದ ತಪ್ಪಿಸು ನಮ್ಮನ್ನು. ಸೊ ನಾವು ನಮ್ಮ ಅವಶ್ಯಕತೆಗಳನ್ನು, ನಮ್ಮ ಕೊರತೆಗಳನ್ನು ಕೇಳುವಂಥದ್ದು ಅಷ್ಟೇ ಅಲ್ಲ, ಕ್ಷಮಾಪಣೆಯನ್ನು ಹುಡುಕಬೇಕನ್ನುವಂಥದ್ದನ್ನು ಮತ್ತು ಆ ಹೋರಾಟದ ವಿಷಯಗಳಲ್ಲಿ ಬಿಡುಗಡೆಯನ್ನು ಬಯಸಬೇಕನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದ್ರ ಜೊತೆಗೆ ನಾವು ನಮ್ಮ ಪ್ರಾರ್ಥನೆ ಜೀವಿತ ಹೇಗಿರಬೇಕಪ್ಪ ಅಂತಂದರೆ, ಬಿಟ್ಟು ಬಿಡದೆ ಪ್ರಾರ್ಥಿಸಬೇಕೆಂಬುದು ಯೇಸು ಸ್ವಾಮಿ ಕಲಿಸ್ತಾರೆ. ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಬಿಟ್ಟು ಬಿಡದೆ. ಅದಕ್ಕೆ ಇಲ್ಲಿ ಒಬ್ಬ ಫ್ರೆಂಡನ್ನ ಎಕ್ಸಾಂಪಲ್ ಕೊಡ್ತಾರೆ ಯೇಸು ಸ್ವಾಮಿ. ಏನು? ಅವನಿಗೆ ಮನೆಗೆ ಗೆಸ್ಟ್ ಅತಿಥಿಗಳು ಬಂದಿದ್ದಾರೆ, ಊಟ ಕೊಡಬೇಕಾಗಿದೆ, ಊಟ ಅವನಲ್ಲಿ ಇಲ್ಲ. ಅವನ ಸ್ನೇಹಿತನ ಮನೆಗೆ ಹೋಗಿ ಕೇಳ್ತಾನೆ, ಏನಾದರೂ ಇದ್ದರೆ ರೊಟ್ಟಿ ಕೊಡು, ಓಕೆ, ಕಡವಾಗಿ ಕೊಡು, ಅಂದ್ರೆ ರಿಟರ್ನ್ ನಾನು ಕೊಡ್ತೇನೆ, ನನಗೆ ಕೊಡು. ಅಲ್ಲಿ ಲಾಜಿಕ್, ಸಂಬಂಧದ ಸಾಮರ್ಥ್ಯ ಅಲ್ಲಿ ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾರೆ. ಏನದು? ಕೊಡಕ್ಕೆ ಮನಸ್ಸಿರಲಿಲ್ಲ ಅಂದರು ಎದ್ದು ಕೊಡ್ತಾನೆ. ಯಾಕೆ ಗೊತ್ತಾ? ಒಂದು ವೇಳೆ ಏನು ನಿನ್ನ ಒಂದು ಸ್ನೇಹ ಸಂಬಂಧಕ್ಕೆ ಅವನು ಕಿಮ್ಮತ್ತು ಕೊಡಲಿಕ್ಕಿಲ್ಲ, ನಿನ್ನ ಏನಂತಾರೆ ಈ ಒಂದು ಸಾಧ್ಯತೆಗಳು ಏನು ಅವುಗಳ ವಿಷಯದಲ್ಲಿ ಅವನು ಕಿಮ್ಮತ್ತು ಕೊಡಲಿಕ್ಕಿಲ್ಲ. ಒಂದು ಭಾಳ ಮಹತ್ವದ ನಿನ್ನ ಕಿರಿಕಿರಿ, ಅದು ಎಸ್ಪೆಷಲಿ ಫ್ರೆಂಡ್ಸ್ ಕಿರಿಕಿರಿ ಕೊಡಕತ್ರ ಭಾಳ ತ್ರಾಸ ಆಕೈತ್ರಿ ಅಲ್ಲ. ಈ ಫ್ರೆಂಡ್ಸು ಯಾರೋ ಹಗಲೆಲ್ಲ ತಲೆ ಕೆಡಿಸ್ಲಿಕ್ಕತ್ರು ಅಂತಂದರೆ ಏನು ಮಾಡ್ತೀರಿ ಹೇಳ್ರಿ? ಪರಿಚಯ ಇಲ್ದವರು ನೀವು ಕೇಳಿದ್ರು ಕೊಡ್ರಿ ಅಂತ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ, ಕೊಡೋದಿಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತೀರಿ ಅವಾಗ? ಪರಿಚಯ ಇಲ್ಲ, ರೈಟ್? ಕೆಲವು ಭಿಕ್ಷೆ ಬೇಡೋರು ಬರ್ತಾರೆ, ಅವಾಗ ಅವರು ಕೇಳ್ತಾರೆ, ನೀವು ಕೊಡುವುದಿಲ್ಲ ಅಂತ ಹೇಳ್ತೀರಿ. 1-2 ಸತಿ ಮತ್ತೆ ಏನನ್ನ ಕೇಳ್ತಾರೆ, ಆಮೇಲೆ ಕೊಡುವುದಿಲ್ಲ ಅಂತ ಹೇಳಿದ ಕೂಡ ಏನು ಮಾಡ್ತಾರೆ ಅವರು? ಮುಂದೆ ಹೋಗ್ತಾರೆ. ಬಟ್ ಫ್ರೆಂಡ್ಸ್ ಸುಮ್ಮನೆ ಬಿಡ್ತಾರ? ಕೊಡು 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 ಕೊಡು
ಏನೋ ಒಂದು 10 ಸತೆ 20 ಸತೆ ಕಿರಿಕಿರಿ ಮಾಡಕತ್ತಂದ್ರೆ ಏನು ಮಾಡ್ತೀರಿ? ಎದ್ದು ಬಂದು ತನಿ ತಿನ್ಬೇಡ ಮಾರಾಯ ತೊಗೊಂಡು ಹೋಗತ್ತಾಗಂತ. ಎಸ್ ಸರ್ ನೋ, ಹೌದನಿಲ್ರಿ? ದೇವರು ಸಹ ನಮ್ಮ ಸ್ನೇಹಿತನಂತೆ ವರ್ತಿಸುವವನಾಗಿ ಇಲ್ಲಿ ಒಂದು ಸಂಬಂಧದ ಸಾಮರ್ಥ್ಯ ಆತನಿಗೆ ಹೇಳ್ತಾ ಇದ್ದಾನೆ. ಆ ಸ್ನೇಹಿತನ 7ನೇ ವಚನ ನೋಡ್ರಿ, ನನಗೆ ತೊಂದರೆ ಕೊಡಬೇಡ ಅಂತೆಲ್ಲ ಹೇಳಬಹುದು, ಆದರೆ ಎದ್ದು ಬಂದು ಕೊಟ್ಟೆ ಕೊಡ್ತಾನೆ. ಯಾಕೆ? ಕಿರಿಕಿರಿ ತಾಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಒಂದು ಸಾಮ್ಯದಲ್ಲಿ ಆತನ ಹೇಳುವಂಥದ್ದೇ ನಮ್ಮ ಪ್ರಾರ್ಥನೆ ಹೇಗಿರಬೇಕಂದ್ರೆ, ನಾವು ಎಡಬಿಡದೆ ಪ್ರಾರ್ಥಿಸ್ತಾ ಇರಬೇಕು. ದೇವರ ಸಾನ್ನಿಧ್ಯದಲ್ಲಿ ಬಿಡುವಿಲ್ಲದೆ ನಾವು ಪ್ರಾರ್ಥಿಸ್ತಾ ಇರಬೇಕು. ಅದರಲ್ಲಿ ಮುಖ್ಯವಾಗಿ ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ಬೇಕು ಗೊತ್ತಾ? 13ನೇ ವಚನ ನೋಡ್ರಿ, ಪರಿಶುದ್ಧಾತ್ಮನಿಗಾಗಿ ನಾವು ಕೇಳ್ತಾ ಇರಬೇಕು. ಎಲ್ಲದಕ್ಕಿಂತ ಅತಿ ಹೆಚ್ಚು ನಮಗಿರುವ ಅವಶ್ಯಕತೆ, ಇಲ್ಲಿ ಕೂತ್ಕೊಂಡಿರುವಂಥ ನಾವೆಲ್ಲ ಪರಿಶುದ್ಧಾತ್ಮ ಭರಿತರಾಗಬೇಕು ರೀ. ನಿನಗೆ ನಿನ್ನ ಹಣದ ಸಮಸ್ಯೆಗಿಂತ, ನಿನಗೆ ನಿನ್ನ ಕುಟುಂಬದ ಸಮಸ್ಯೆಗಿಂತ, ನಿನಗೆ ನಿನ್ನ ಉದ್ಯೋಗದ ಸಮಸ್ಯೆಗಿಂತ, ನಿನಗೆ ನಿನ್ನ ಒಂದು ವೇಳೆ ವ್ಯಾಪಾರದ ಸಮಸ್ಯೆಗಿಂತ ಅತಿ ದೊಡ್ಡದಾದ ಅವಶ್ಯಕತೆ ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಅಭಿಷೇಕ. ಇದು ಬಹಳ ದೊಡ್ಡ ಅವಶ್ಯಕತೆ. 13ನೇ ವಚನ ಅದನ್ನೇ ಹೇಳ್ತದೆ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವ ಅವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ. ಶಿಷ್ಯರು ಮಾಡಿದರು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದನ್ನೇ ಹೇಳ್ತದೆ. 14ನೇ ವಚನ, ಅವರು ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮನಿಗಾಗಿ ಕಾಯಿದರು. ಪಂಚಾಶತಮ ದಿನ ಬಂದಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ, ಬೆಂಕಿ ಪರಲೋಕದಿಂದ ಇಳಿಯಿತು. ನಾವು ಸಹ ಅದನ್ನೇ ಮಾಡಬೇಕು. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಕುಳಿತು ನೀವು ಆ ಸಮಸ್ಯೆ ಈ ಸಮಸ್ಯೆ ಆ ಸಮಸ್ಯೆ, ಮುಖ್ಯವಾದ ಅವಶ್ಯಕತೆ ಪರಿಶುದ್ಧಾತ್ಮ ಭರಿತ ಜೀವನ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ನಿನಗೆ ಪರಿಶುದ್ಧಾತ್ಮನ ಅಭಿಷೇಕ ಬೇಕು ಅಂತ. ಎಸ್, ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ಶ್ರೇಷ್ಠವಾದ ನಿನ್ನ ಕೊರತೆ ಹಣಕಾಸಿನ ಪರಿಹಾರ, ಸಮಸ್ಯೆ ಪರಿಹಾರ ಅಲ್ಲ, ಕೌಟುಂಬಿಕ ಸಮಸ್ಯೆಯ ಪರಿಹಾರ ಅಲ್ಲ, ಅದು ಇದು ಅಲ್ಲ. ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಪರಿಶುದ್ಧಾತ್ಮನ ಶಕ್ತಿ ಭರಿತ ಜೀವಿತ. ಹಲ್ಲೆಲೂಯಾ. ನಾವು ಈ ಮಾತು ಹೇಳುವಾಗ ಪ್ರಿಯರೇ, ಇತಿಹಾಸದ ಸಾಕ್ಷಿ ಇದು. ಕೊರಿಯಾ ದೇಶದ ಕುರಿತು ನಾನು ಗಮನಿಸ್ತಾ ಇದ್ದೆ. ಆ ಕೊರಿಯಾ ದೇಶ ಇಷ್ಟೊಂದು ಉಜ್ಜೀವನಗೊಂಡು ಇಷ್ಟೊಂದು ಶಕ್ತಿಶಾಲಿಯಾಗಿ ಬೆಳೆಯುವುದಕ್ಕೆ ಕಾರಣ ಏನು ಗೊತ್ತಾ? ಸಭೆಯ ಪ್ರಾರ್ಥನೆಯ ಜೀವಿತ, ಸಭಿಕರ ಪ್ರಾರ್ಥನೆಯ ಜೀವಿತ. ಒಂದು ವೇಳೆ ಯಾವುದೇ ಉಜ್ಜೀವನಗಳನ್ನು ಗಮನಿಸುವಾಗ, ರಿವೈವಲ್ಸ್ ಅಂತೇನು ಹೇಳ್ತಾರೆ, ಅವುಗಳನ್ನು ಗಮನಿಸಿದರೆ ಯಾವುದೇ ಉಜ್ಜೀವನಗಳು ಅವೆಲ್ಲ ಒಂದು ವಿಷಯದ ಮೇಲೆ ಅವಲಂಬಿತ, ಅದು ಪ್ರಾರ್ಥನೆಯ ಮೇಲೆ ಅವಲಂಬಿತವಾದದ್ದು. ಪ್ರಾರ್ಥನೆಯ ಜೀವಿತದ ಮೇಲೆ. ಸಭೆ ಪ್ರಾರ್ಥಿಸುವ ಸಭೆ, ವಿಶ್ವಾಸಿಗಳು ಪ್ರಾರ್ಥಿಸುವ ವಿಶ್ವಾಸಿಗಳು, ಕುಟುಂಬಗಳು ಪ್ರಾರ್ಥಿಸುವ ವಿಶ್ವಾಸಿಗಳು. ಪ್ರಿಯರೇ, ಇದು ಇನ್ಫ್ಯಾಕ್ಟ್ ನಾವು ಗಮನಿಸ್ತೇವೆ. ಅಜೂಸಾ ಸ್ಟ್ರೀಟ್ನಲ್ಲಿ ಆದಂಥ ಒಂದು ಉಜ್ಜೀವನವಿರಲಿ, ವೆಲ್ಶ್ ರಿವೈವಲ್ ಅಂತೇನು ಹೇಳ್ತಾರೆ, ಆ ಉಜ್ಜೀವನವಾಗಿರಲಿ, ಹೃದಯಪೂರ್ವಕವಾಗಿ ಜನರು ದೇವರನ್ನು ಹುಡುಕಿದರು. ಈ 21 ಸ್ಥಳಗಳಲ್ಲಿ ಪ್ರಾರ್ಥನೆಯ ಬೆಂಕಿ ಆರಂಭವಾಗಬೇಕಾಗಿದೆ. ಕ್ಷಣವತ್ತು ಯೋಚನೆ ಮಾಡ್ರಿ, ನಮ್ಮ ದಕ್ಷಿಣ ಭಾರತದ ಕೆಲವೊಂದು ದೊಡ್ಡ ದೊಡ್ಡ ಸೇವಕರ ಜೀವಿತ. DGS ದಿನಕರನ್ ಅನ್ನುವಂಥ ಸೇವಕರು ಪ್ರಾರ್ಥನೆಯ ಮಹತ್ವವನ್ನು ಗುರುತಿಸಿಯೇ ಅವರ ಒಂದು ಸೇವೆ, ಪ್ರೇಯರ್ ಟವರ್ ಅಂತ ಆ ಒಂದು ಕೇಂದ್ರ ಆರಂಭವಾಯಿತು. ಪ್ರೇಯರ್ ಟವರ್. ಈಗ ಮೋಹನ್ ಸಿ ಲಾಸರಸ್ ಅನ್ನುವಂಥ ಸೇವಕರ ಒಂದು ಜೀವಿತವನ್ನು ನೋಡುವಾಗ, ಅವರ ಸೇವೆಯನ್ನು ನೋಡುವಾಗ ಪ್ರೇಯರ್ ಗಾರ್ಡನ್ ಅಂತ ಆರಂಭಿಸಿದ್ದಾರೆ. ಸ್ವಾಭಾವಿಕವಾಗಿ ಇವರೆಲ್ಲ ತಮಿಳುನಾಡಿನಲ್ಲಿ
ಇದ್ದವರು. ಸೊ ದೇವರ ಉಜ್ಜೀವನವನ್ನ ಅದ್ಭುತವಾಗಿ ತಮಿಳುನಾಡಿನಲ್ಲಿ ಭರ್ಪೂರ್ ಕೊಡ್ತಾ ಇದ್ದಾನೆ. ಓಕೆ, ಆದರೆ ಕರ್ನಾಟಕದ ಭಾರ ನಮಗಿದೆಯೋ? ಕರ್ನಾಟಕದ ಭಾರ ನಮಗಿದೆಯೋ? ನಮ್ಮ ಜನಾಂಗದ ಭಾರ ನಮಗಿದೆಯೋ? ನಮ್ಮ ಜಿಲ್ಲೆಯ ಭಾರ ನಮಗಿದೆಯೋ? ಒಂದು ವೇಳೆ ಈ ಸ್ಥಳದಲ್ಲಿ ದೇವರು ತನ್ನ ಉಜ್ಜೀವನವನ್ನು ತರಬೇಕಾದ್ರೆ ಅದು ಪ್ರಾರ್ಥಿಸುವ ಸಭಿಕರಿಂದ ಸಾಧ್ಯ. ನಾವೆಲ್ಲ ಪ್ರಾರ್ಥಿಸುವ ಜನರಾಗುವಾಗ ಸಾಧ್ಯ. ವಿಶೇಷವಾಗಿ ಒಂದು ಪ್ರಾರ್ಥನೆಯ ಮೌಂಟೇನ್ ಅಂತ ಕೊರಿಯಾದಲ್ಲಿ, ನಾರ್ತ್ ಕೊರಿಯಾ ಅಲ್ಲ, ದಕ್ಷಿಣ ಕೊರಿಯಾ ಸಿಯೋಲ್ನಲ್ಲಿ ಈ ಒಂದು ಸಾಕ್ಷಿ ನಾವು ಕೇಳ್ತೇವೆ. ಅದು ವಿಶೇಷವಾಗಿ ಪ್ರೇಯರ್ ಮೌಂಟೇನ್ ಕಾನ್ಸೆಪ್ಟ್. ಏನದು? ನೀವು ಕೊರಿಯಾ ದೇಶಕ್ಕೆ ಹೋದರೆ ಸಾವಿರಾರು ಸ್ಥಳಗಳಲ್ಲಿ ಅವರು ಗುಡ್ಡಗಳ ಪ್ರದೇಶಗಳನ್ನೆಲ್ಲ ಪ್ರಾರ್ಥನೆಯ ಗುಡ್ಡಗಳು, ಪ್ರಾರ್ಥನೆಯ ಬೆಟ್ಟಗಳು ಅಂತ ಪರಿವರ್ತಿಸಿಬಿಟ್ಟಿದ್ದಾರೆ. ಅವ್ರು ಏನಪ್ಪ, ಮನೆಯಲ್ಲಿ ಪ್ರಾರ್ಥಿಸೋದಕ್ಕಾಗ್ತಾ ಇಲ್ಲ, ನಾವು ಬಹಳ ಗದ್ದಲು ಇದೆ, ಏನು ಮಾಡೋಣ? ಕಾಡಿಗೆ ಹೋಗೋಣ, ಜಂಗಲ್ಗೆ ಹೋಗೋಣ, ಗುಡ್ಡಗಳಿಗೆ ಹೋಗೋಣ. ಸುತ್ತಮುತ್ತಲು ಇರುವ ಗುಡ್ಡಗಳಲ್ಲಿ ಅವರು ಪ್ರಾರ್ಥನೆಗಾಗಿ ಸ್ಥಳಗಳನ್ನು ಮಾಡಿಕೊಂಡು ಪ್ರಾರ್ಥಿಸುವುದಕ್ಕಾಗಿ, ಗುಡ್ಡಗಳಿಗೆ ಪ್ರಾರ್ಥಿಸುವುದಕ್ಕಾಗಿ ಹೋಗ್ತಾ ಇದ್ದಾರೆ ಸಾವಿರಾರು. ಇನ್ಫ್ಯಾಕ್ಟ್ ಒಂದು ಬಹಳ ಹೆಸರುವಾಸಿಯಾದಂಥ ಪ್ರೇಯರ್ ಮೌಂಟೇನ್ ಅಂದರೆ ನಾವು ಅದನ್ನು ಒಸಾನ್ರಿ ಚೋಯ್ ಜಶೀಲ್ ಮೆಮೋರಿಯಲ್ ಫಾಸ್ಟಿಂಗ್ ಪ್ರೇಯರ್ ಮೌಂಟೇನ್, ಅದನ್ನು ಯಾರು ಆರಂಭಿಸಿದ್ರು ಅಂದರೆ ಡಾಕ್ಟರ್ ಪೌಲ್ ಯಾಂಗಿಚೋ. ವಿಶ್ವದ ಅತ್ಯಂತ ದೊಡ್ಡ ಸಭೆ, 25-26 ಲಕ್ಷ ಜನ ಒಂದು ಸಭೆಯಲ್ಲಿ. ಪೌಲ್ ಯಾಂಗಿಚೋ ಆ ಒಂದು ಸಭೆಯಲ್ಲಿ 25-26 ಲಕ್ಷ ಜನ. ಆದರೆ ಅವರ ರಹಸ್ಯ ಏನು? ಅವರ ಅತ್ತೆ ರೆವರೆಂಡ್ ಚೋಯ್ ಜಶೀಲ್ ಅವರು ಒಂದು ಗುಡ್ಡವನ್ನೇ ಖರೀದಿಸಿ, ಒಂದು ಗುಡ್ಡವನ್ನೇ ಪ್ರಾರ್ಥನೆಯ ಬೆಟ್ಟವಾಗಿ ಪರಿವರ್ತಿಸಿಬಿಟ್ರು. ಅದು ವಿಶೇಷವಾಗಿ ಅವರ ಹಾದು ಹೋಗ್ತಾ ಇದ್ದಂಥ ಒಂದು ರೋಗದ ಸನ್ನಿವೇಶದಲ್ಲಿ ದೇವರನ್ನು ಹುಡುಕುತ್ತಾ ಅವರು ಈ ಒಂದು ಸ್ಥಳ ನಾವು ಪ್ರಾರ್ಥನೆಯ ಸ್ಥಳವಾಗಿ ಮಾರ್ಪಡಿಸಬೇಕು ಅಂತ ಹೇಳಿ ಅದನ್ನು ಏನು ಮಾಡಿದ್ರು ಅಂದರೆ, ಇದೊಂದು ಪ್ರಾರ್ಥನೆಯ ಬೆಟ್ಟ. ಇದು AG ಚರ್ಚ್. ಓಕೆ, ಯೋಯ್ಡಾ ಫೆಲೋಶಿಪ್ ಅನ್ನುವಂಥ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚ್ ವಿಶ್ವದಲ್ಲಿ 24, 25, 26 ಲಕ್ಷದಷ್ಟು ಜನರಿದ್ದಂಥ ಚರ್ಚ್. ಅದು ಪೌಲ್ ಯಾಂಗಿಚೋ ಅವರ ಚರ್ಚು. ಅವರು ಏನು ಮಾಡಿದ್ರು ಅಂದರೆ, ಇದು ನಮ್ಮ ಚರ್ಚ್ನವ್ರಿಗೆ ಅಷ್ಟೇ ಅಲ್ಲ, ಓಕೆ, ಇದು ಎಲ್ಲ ಚರ್ಚ್ನವ್ರು ಯಾರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿದೆ ಈ ಪ್ರಾರ್ಥನೆ ಬೆಟ್ಟಕ್ಕೆ ಬರಬಹುದು. ಯಾವ ಚರ್ಚ್ನವ್ರು ಬೇಕಾದರೂ. ಸೊ ಒಸಾನ್ರಿ ಪ್ರೇಯರ್ ಮೌಂಟೇನ್ ಅದು ಪೌಲ್ ಯಾಂಗಿಚೋ ಅವರು ಆರಂಭಿಸಿದಂಥ, ಅಥವಾ ಅವರ ಅತ್ತೆ ಆರಂಭಿಸಿದಂಥ ಈ ಪ್ರಾರ್ಥನೆಯ ಬೆಟ್ಟ. ಅಲ್ಲಿ ಏನೇನಿದೆ ಅಂತಂದರೆ, ಪ್ರಾರ್ಥನೆಯ ಗುಹೆಗಳನ್ನು ಮಾಡಿದ್ದಾರೆ. ಓಕೆ, ಗುಹೆಗಳು. ಅಲ್ಲಿ ನೀವು ಒಳಗೆ ಹೋಗ್ಬೋದು. ಅಲ್ಲಿ ನೀವು ಬರೀ ಏನಂತಾರೆ, ಬೈಬಲ್ ಮತ್ತು ಅನುಕೂಲಕರವಾದಂಥ ವಾತಾವರಣ ಅಷ್ಟೇ. ಅಲ್ಲಿ ನೀವು ಗೋಳಾಡಿ ಚೀರಾಡಿ ಬೇಕಾದಷ್ಟು ಪ್ರಾರ್ಥನೆ ಮಾಡ್ಬೋದು, ಯಾವ ಅಭ್ಯಂತರ ಇಲ್ಲ. ಅಲ್ಲಿ ನಿರಂತರವಾಗಿ ಪ್ರಾರ್ಥಿಸುವುದಕ್ಕೆ, ಗೋಳಾಡುವುದಕ್ಕಾಗಿ ಒಬ್ಬೊಬ್ಬರಿಗಾಗಿ ಸೊ ಹಾಗೆ ಸಾವಿರಾರು ಜನರು ಪ್ರಾರ್ಥಿಸುವುದಕ್ಕಾಗಿ ಆ ಸ್ಥಳವನ್ನು ಅವರು ಮಾಡಿದ್ದಾರೆ. ನೀವು ಅಲ್ಲಿ ಪ್ರಾರ್ಥನೆಯ ಗುಹೆಗಳು ಮತ್ತು ಈ ಪೌಲ್ ಯಾಂಗಿಚೋ ಅವರು ಆರಂಭಿಸಿದಂಥ ಈ ಒಂದು ಪ್ರಾರ್ಥನೆಯ ಬೆಟ್ಟದಲ್ಲಿ ಒಂದು ಸತ್ಯವಾದ ಮಾತು ಏನು ಗೊತ್ತಾ? 365 ದಿವಸ ಹಗಲು ರಾತ್ರಿ ಪ್ರತಿದಿನ ಪ್ರಾರ್ಥನೆ ಆಗ್ತಾ ಇದೆ. 21 ದಿವಸ ಅಷ್ಟೇ ಅಲ್ರಿ. ಈಗ ಭಾಳ ಜನ 21 ದಿವಸ ಮುಗೀತು, ಈಗ ಬಿರಿಯಾನಿ ಹೊಡೆದು ಮಸ್ತ್ಗೆ ವಾವ್. ಕೊರಿಯಾ ಸಭೆ 365 ದಿನ ಹಗಲು ರಾತ್ರಿ ಒಂದಿಲ್ಲ ಒಬ್ಬ ವ್ಯಕ್ತಿ ಪ್ರಾರ್ಥನೆ. ಪ್ರಿಯರೇ, ಭಾರತಕ್ಕೆ ಪ್ರಾರ್ಥಿಸುವ ನಾಯಕರ ಅವಶ್ಯಕತೆ ಇದೆ, ಪ್ರಾರ್ಥಿಸುವ ಸಭೆಗಳ ಅವಶ್ಯಕತೆ ಇದೆ,
ಪ್ರಾರ್ಥಿಸುವ ಹೃದಯ ಉಳ್ಳವರ ಅವಶ್ಯಕತೆ ಇದೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಿಮಗೆ ಪ್ರಾರ್ಥಿಸೋದಕ್ಕಾಗಿ ಸ್ಥಳ ಬೇಕಿದ್ರೆ ಹೇಳ್ರಿ, ನಮ್ಮ ಬಳಿ ಬಂದು ಕೇಳ್ರಿ. ಯಾಕಂದರೆ ಅನೇಕ ಸಾರಿ ಅನೇಕ ಸ್ಥಳಗಳು ಖಾಲಿಯಾಗಿದೆ. ನನಗೆ ಪ್ರಾರ್ಥಿಸೋದಕ್ಕೆ ಸ್ಥಳ ಬೇಕಾಗಿದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ನಂಗೆ ಒಂದು ಸ್ಥಳ ಕೊಡ್ರಿ. ಆದರೆ ಮೊಬೈಲ್ ತೊಗೊಂಬರ್ಬೇಡ್ರಿ ಅಷ್ಟ, ಓಕೆ? ಯಾಕಂದ್ರೆ ಪ್ರೇಯರ್ ಹಾಲ್ನೊಳಗೆ ಪ್ರೇಯರ್ ಸ್ಥಳಗಳು ಬಂದು ಮೊಬೈಲ್ನಲ್ಲಿ ಕೂತ್ಕೊಂಡು ಫೋನ್ ರಿಸೀವ್ ಮಾಡಿ, ನೀವು ಮೊಬೈಲ್ ತೊಗೊಂಬರ್ಬೇಡ್ರಿ ಅಂದ್ರೆ ಫೋನ್ ರಿಸೀವ್ ಮಾಡೋಕೆ ಅನೇಕರದ್ದು ಆ ಕಾಲು ಈ ಕಾಲ್, ಬರೀ ಫೋನ್ ಕಾಲ್ ರಿಸೀವ್ ಮಾಡ್ಕೊಂಡು ಕುಂತ ಅವ್ರು ಕೂಡ ಇವ್ರು ಕೂಡ ಮಾತಾಡ್ಕೊತ, ನೀವು ಬರೀ ದೇವ್ರು ಕೂಡ ಮಾತಾಡೋದಕ್ಕೆ ನನಗೆ ಸ್ಥಳ ಬೇಕಾಗಿದೆ ಅಂತ ಬಂದು ಕೇಳ್ರಿ. ನಮ್ಮ ಹೃದಯದ ಭಾರ ಇದು ಪ್ರಿಯರೇ, ನಾವು ಪ್ರಾರ್ಥಿಸುವ ಜನರಾಗೋಣ, ಪ್ರಾರ್ಥಿಸುವ ಸಭೆಗಳಾಗೋಣ. ದೇವರು ನಮ್ಮನ್ನು ಯಾವ್ಯಾವ ಸ್ಥಳದಲ್ಲಿ ಇಟ್ಟಿದ್ದಾನೋ ಪ್ರತಿಯೊಬ್ಬರ ಅಕ್ಕಪಕ್ಕದವ್ರ ಹೆಸರುಗಳನ್ನ ಲಿಸ್ಟ್ ಮಾಡಿರಿ, ಓಕೆ? ನಿಮ್ಮ ಕುಟುಂಬದ ಸದಸ್ಯರ ಲಿಸ್ಟ್ ಮಾಡಿರಿ, ರಕ್ಷಣೆ ಮಾರ್ಗದಲ್ಲಿರುವವರ ಪಟ್ಟಿ ಮಾಡಿರಿ, ಅವರಿಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಿರಿ. ಒಂದು ಸಾರಿ ಗಂಡನ ಕಡೆಯವರು, ಮಾರನೇ ದಿವಸ ಹೆಂಡತಿ ಕಡೆಯವರು, ಮತ್ತು ಮೂರನೇ ದಿವಸ ನಿಮ್ಮ ಅತ್ತಿ ಕಡೆಯವರು, ಹಂಗೆ ಲಿಸ್ಟ್ ಮಾಡಿರಿ. ನಿಮ್ಮ ಕೆಲಸದ ಸ್ಥಳದವರು, ನಿಮ್ಮ ಬಿಸ್ನೆಸ್ ಸ್ಥಳದವರು, ನಿಮ್ಮ ಮಕ್ಕಳ ಶಾಲೆ ಕಾಲೇಜ್ ಅಲ್ಲಿರುವವರು, ಅವ್ರದ್ದೆಲ್ಲ ಹೆಸರು ಹೇಳಿ ಅವರಿಗಾಗಿ ಪ್ರಾರ್ಥನೆ ಮಾಡಲು ಆರಂಭಿಸ್ರಿ. ಯಾಕಂದರೆ ದೇವರು ನಮ್ಮ ದೇಶವನ್ನು ಉಜ್ಜೀವಿಸುವುದಕ್ಕೆ ಸಿದ್ಧವಾಗಿದ್ದಾನೆ, ಆದರೆ ಹುಡುಕ್ತಾ ಇದ್ದಾನೆ ಯಾರು ನನ್ನ ಸಾನ್ನಿಧ್ಯದಲ್ಲಿ ಬಂದು ಸಮಯ ಕೊಡ್ತಾರೆ. ಹಲ್ಲೆಲೂಯಾ.